ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ವ್ಲಾಗ್. ಇವಾಗ ಪುನಿಗೆ ಮತ್ತು ಪುನರ್ವಿಗೆ ಬಿಸ್ಕೆಟು ಮತ್ತು ಬನ್ನು ತಂದುಕೊಟ್ಟು ಹಾಲು ತಂದುಕೊಟ್ಟು ಹಾಲೆಲ್ಲ ಕಾಯಿಸ್ಕೊಂಡು ಕುಡಿದು ಅವ್ರಿಗೆ ಕೊಟ್ಟೆ. ಮತ್ತು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ದೆ ಫ್ರೆಂಡ್ಸ್. ಇವತ್ತು ಬೇಗನೆ ವಾರ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತೇಳಿ ಎಲ್ಲ ಕೆಲಸನೂ ಮುಗಿಸ್ದೆ. ರಂಗೋಲಿ ಎಲ್ಲ ಹಾಕಿ ನೆಲೆ ಎಲ್ಲ ಒರೆಸಿ ಪೂಜೆಗೆಲ್ಲದನ್ನು ರೆಡಿ ಮಾಡಿದೆ. ಇವಾಗ ಆಲ್ರೆಡಿ ಟೈಮ್ ಬಂದು 12:30 1 ಗಂಟೆ ಟೈಮ್ ಆಗಿದೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಇವತ್ತು ಡೈರೆಕ್ಟ್ ಅಡುಗೆನೇ ಮಾಡೋಣ ಅಂತೇಳಿ ಎಲ್ಲ ಕ್ಲೀನಿಂಗನ್ನು ಮುಗಿಸ್ದೆ. ಬಚ್ಚಲು ವಾಶ್ರೂಮ್ ಎಲ್ಲದನ್ನು ಉಜ್ಜಿದ್ದೀನಿ. ಅಂದರೆ ಶನಿವಾರ ನಾನು ಫಿಕ್ಸು ಎಲ್ಲದನ್ನು ವಾಶ್ರೂಮು ಟಾಯ್ಲೆಟು ಎಲ್ಲದನ್ನು ಕ್ಲೀನ್ ಮಾಡ್ತೀನಿ. ಪುನರ್ವು ಮತ್ತೆ ಬಂದು ತಿಂತ ಕೂತಿದ್ದಾನೆ. ಕೆಲಸ ಎಲ್ಲ ಮುಗೀತು. ಪುನಿ ಮಲಗಿದ್ದಾರೆ, ಇನ್ನೂ ಅವ್ರು ಎದ್ದಿಲ್ಲ. ಸೊ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀರು ಕೂಡ ಕಾಯಿಸಿಟ್ಟಿದ್ದೀನಿ. ಈಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ಸ್ನಾನ ಕೂಡ ಆಯಿತು. ಪುನಿ ಈಗ ಎದ್ದಿದ್ದಾರೆ ನಾನು ಪೂಜೆ ಮಾಡೋ ಟೈಮಲ್ಲಿ. ಪೂಜೆ ಮಾಡಿ ಟೀಚರ್ ಹೊಡಿತಾರಾ? ನೋಡಪ್ಪ ಇವನ್ನ ಅಲ್ಲ ಕಣಪ್ಪ, ಇರ್ಬೇಕನ ಗೊತ್ತಿಲ್ಲ. ಪೂಜೆ ಗೀಜೆ ಎಲ್ಲ ಈ ಕಾಲದ ಮಕ್ಕಳು ಅಂತೆ. ಊಟ ಮಾಡಪ್ಪ ಇಷ್ಟು ಹೊಟ್ಟ. ನನ್ನ ಮಗ ಹೀರೋ ತರ ಕಾಣ್ತೈತೆ. ಅಷ್ಟೇ ಕಟಿಂಗ್ ಮಾಡ್ಸೋಣ ಮುಂದೆ ನೋಡಲಿ ಮಗವ ಸೂಪರ್ ಕಾಣ್ತೈತೆ. ಹೋಗ್ಬೇಕಾರೆ ಎಲ್ಲಿ ನೋಡೋಗ್ತೀಯ? ಆ ಕಡೆ ಗಿಡ ಬೆಂಡೆಕಾಯಿ ಹುಡಿ ಕೇಳಿ ಅಂತ ಮಾಡ್ಕೊಟ್ಟಿನಿ. ನೀನು ಬೆಂಡೆಕಾಯಿ ತಿನ್ನು ಗಂಡ ಪ್ಲೀಸ್. ಪುನರ್ ಬಾ ಬರ್ಕಂಡೆ ಊಟ ಮಾಡಿ ಬಾ ಚಿನ್ನು. ಇದೆ ಓದ್ಕೊಂಡೆ ಊಟ ಮಾಡೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಫ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆವಿ ಬಿಸಿಲು, ಬಟ್ಟೆ ತೊಳೆದಾಕಿದ್ದೆ. ಸೊ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೆನ್ನೆಯಿಂದ ಫುಲ್ ಮೋಡೋಯ್ತು. ಇವತ್ತೆಲ್ಲ ಬಿಸಿಲತ್ತಿದೆ. ಹಾಗಾಗಿ ಬಟ್ಟೆ ಎತ್ಕೊಂಡು ಹೋಗ್ಬಿಡೋಣ ಅಂತೇಳಿ ಬಂದಿದ್ದೀನಿ.
ಇವತ್ತು ಲೇಟಾಗಿ 1:30ಗೆ ಊಟ ಮಾಡಿದ್ದು ನಾವು. ಬ್ರೇಕ್ಫಾಸ್ಟೇ 1:30 ಅಂತಲೇ ಹೇಳ್ಬೋದು. ಅದಕ್ಕೆ ಡೈರೆಕ್ಟಾಗಿ ಅಡುಗೆ ಮಾಡಿಬಿಟ್ಟೆ. ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದ್ದೆ. ಸೊ ಕೆಲಸ ಎಲ್ಲ ಮುಗಿಸಿ ಇವಾಗ ಬಟ್ಟೆ ಎತ್ಕೊಂಬರೋಣ ಅಂತ ಹೇಳಿ ಬಂದಿದ್ದೀನಿ. 3:30 ಆಗಿದೆ ಟೈಮ್ ಆಲ್ರೆಡಿ. ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತೇಳಿ ಬಟ್ಟೆ ಎಲ್ಲ ಎತ್ಕೊಂಡು ಇಟ್ಬಿಟ್ರೆ ಮತ್ತು ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತೇಳಿ. ಮತ್ತು ಇವಾಗ ಸಂಜೆ ಮಲ್ಕೊಂಡು ಎದ್ಮೇಲೆ ಏನಾದರೂ ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹೊರಗಡೆ ಫುಲ್ಲು ಮಳೆ. ಸೊ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಅಂತ ಹೇಳಿ ಒಂದು ಸ್ಟಾಲ್ ಇದೆ ಇಲ್ಲಿ. ಅಲ್ಲಿ ಬೋಂಡ ಮತ್ತು ಇದನ್ನು ತರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಏನು ತರ್ತೀನೋ ಗೊತ್ತಿಲ್ಲ. ಫುಲ್ಲು ಮಳೆ ಸಿಕ್ಕಾಬಟ್ಟೆ. ಸೊ ಏನಾದರೂ ತರೋಣ ಕಾಫಿ ಮಾಡೋಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಇದು ಪುರಿ ತಗೊಬಂದೆ ನಾನು. ಮತ್ತು ಗಿರ್ಮಿಟ್ ಬೇಕಾ ಬುಟ್ಟಿ? ನನಗೆ ಇಷ್ಟ ಇಲ್ಲ ಅಮ್ಮ. ಮಾಡೋಗು ಆಚಲ್ ತೆಗ್ದಿತ್ತು ಹೋಗವ. ಇನ್ನು ಗಿರ್ಮಿಟ್ಟು ಮತ್ತು ಈ ಥರ ಒಗ್ಗರಣೆ ಪುರಿನ ತೊಗೊಬಂದು ಕಾಫಿ ಮಾಡಿ ಟೀ ಮಾಡಿದೆ. ಅವರಿಗೆ ಕಾಫಿ, ನನಗೆ ಟೀ ಮಾಡಿದೆ. ಇವಾಗ ಎಲ್ಲ ತಿಂದು ಚೆನ್ನಾಗಿತ್ತು. ಪುನಿಯಂತೂ ಫುಲ್ಲು ರೇಗ್ಸಿರ್ತಾರೆ. ನನಗೆ ಎಡಿಟಿಂಗಿಗೆ ಕಷ್ಟ ಆಗೋ ಥರ. ನೋಡಿ ಫ್ರೆಂಡ್ಸ್, ನನ್ನ ಮಗ ಫ್ರೆಂಡ್ಸ್ ಸುಮ್ಮನೆ ಇಲ್ಲಪ್ಪ. ಅದೆಲ್ಲ ತೋರಿಸ್ತಾರ ಪ್ರೈವೇಟ್ ಪಾರ್ಟ್. ಅದೆಲ್ಲ ಡೋಲ್ ಹೊತ್ಕೋಬೇಕು. ನೋಡಿ ಫ್ರೆಂಡ್ಸ್, ನನ್ನ ಮಗಂದು ಏನು ಹೌದು ಬನ್ನಿ ಹಾಕೊಂಡಿದ್ದೆ ದೇವ್ರು ಹೊತ್ಕೊಳಕ್ಕೋಸ್ಕರ. ಅದೇ ನೋಡು ನಾನು ನನ್ನ ಮುಖ ತೊಳೆದಿರೋದು ಬೆಳಗ್ಗೆ. ಆದರೆ ನಾನು ಎಷ್ಟು ಬೆಳ್ಳು ಕಳಿಸ್ತೀನಿ ಅಂತ ಇತಿಹಾಸದಲ್ಲೇ ಬರೆದ್ಬಿಟ್ಟಿದೆ ಅಂತ ಹೇಳ್ತಿದ್ರಲ್ಲಾಗಲೇ. ಇತಿಹಾಸದಲ್ಲೇ ಬರೆದ್ಬಿಟ್ಟಿದೆ ಬೆಳ್ಳಗಿರೋ ಹುಡುಗಿಗೆ ಕರುಗಿರೋ ಹುಡುಗ ಅಂತ. ನೋಡಿ ಫ್ರೆಂಡ್ಸ್ ನಾವು ಸುಮ್ಮನಿರಲೇ ಅಮ್ಮ. ನಮ್ಮ ಡೋರ್ಗಳು ಚೀಲ ಹೊತ್ಕೊಂತಾರ ಹಂಗೆ ಗೊತ್ತಿದ್ರಲ್ಲಿ ಎಲ್ಲಿಗೆ ಹೆಂಗ? ಅಯ್ಯೋ ಡೋರ್ ತಮ್ಮಲ್ಲಿ ಕೈ ಎಲ್ಲ ಹಾಕಂತಿರ್ತಾನಮ್ಮ. ಒಡವೆ ಹಾಕಂತಿರೋದು ಅದು. ಹೊಡ್ಬೇಕಂದ್ರೆ ಡೋರ್ ಕೊನೆಲ್ಲ ಅಲ್ಲ ದೇವ್ರ ಒಡವೆ. ಡೋರ್ ಹೊಡ್ದೆ. ಇದರ ಸುಮ್ಮನೆ ಸೂಪರಿಗೆ ಹೋಗ್ಕೊಬೇಡ. ಬರಕ್ ಮಾಡ್ಕ ನಿಮ್ಮ ಅಮ್ಮ ಪೂಜಾರಿ ಮಾಡ್ಕ. ಯಾರು ಪೂಜಾರಿ ಮಾಡ್ತಾರೇನಪ್ಪ? ನಾನು ಖಜಾನ್ಸಿ ಆಗ್ತೀನಿ. ವಹಿವಾಟು ದೇವಸ್ಥಾನ ವಹಿವಾಟೆಲ್ಲ ನಾನು ನೋಡ್ಕೊತೀನಿ. ನೀನು ದೇವ್ರು ಬರಕ್ ಮಾಡ್ಕ. ನಿಮ್ಮ ಅಮ್ಮನ್ನ ಇದು ಮಾಡಿ ಎಲ್ಲ ವರ್ಷಕ್ಕೆ ಇಟ್ಕ. ನಾನೆಲ್ಲ ವರ್ಷದೆ ನವದವರು ಓದಿ ಚಿಂಗಮ್ ಸರ್ ಹಾಕ್ತೀನಿ ಅಂತ ಹೇಳು. ನನಗ ಈಗ ಇದನ್ನ ಹಾಕಬೇಕು. ಏನದು? ಸುಮ್ಮನಿರ ಕರಿ ಅಮ್ಮ. ಮಸ್ತ್ ಗೊತ್ತಲ್ಲ. ಅಲ್ಲೋಡು ದೇವ್ರು ಹೊತ್ಕೊಂಡಿದ್ದ. ಅದು ಬೇಡ ಕಂದ. ಯಾವುದು? ಬೇರೆ ತಲ್ದಿಮ್ ತಗೋಗು. ಯಾರು ತಂದಿಮು? ಅದೇ ರೆಡ್ ಕಲರ್ ತಗೋಗು. ರೆಡ್ ಕಲರ್ ಅದು ನಾನು ಹೊತ್ಕೊಂಡು ಹೋದೆ. ಧೂಕ ಆಯ್ತು. ಹಂಗಾರೆ ಇದನ್ನ ತಗೋ. ಆಯ್ತು. ಎಂಬ್ರಾಯ್ಡ್ ಹೆಂಗಾಡ್ತಾವೆ ನಾವು. ನೀನಂದ್ರೆ ಬಳೆಲ್ಲ ಬಿಟ್ಟಾಕ್ಬಿಟ್ಟಿನಿ ಪಾಪ. ಒಂದು ಕೊನೆಯಲ್ಲ ನೋಡಿ ನೈ ಕಮ್ಮಿಟ್ ನೋಡಿ. ಯಾರು ಮಾತಾಡ್ಸ್ಬೇಡ್ರಿ ಅಂತ ಹೇಳಿಲ್ವಾ? ಅಮ್ಮ ಯಾರು ಮಾತಾಡ್ಸ್ಬೇಡ್ರಿ. ನಾನು ಯಾರು ಅನ್ನೋಕೊನಲ್ಲ. ಬಾರವ ಮಾತಾಡ್ಸು. ಅದಕ್ಕೆ ನಿಮ್ಮ ಪಪ್ಪನ ಹತ್ರ ಫೋಟೋ ತಗೊಂಡು ಬರಲಿಲ್ಲ. ಸಾರಿ. ಅದಕ್ಕೆ ಕಣ್ಣಲ್ಲಿ ನೀರು. ಅಯ್ಯೋ ಮಾತಾಡಿಸ್ತೀನಿ ಬಂಗೋರ. ನನಗಿರೋ ನೊಬ್ಬೆ ಮಗ. ಇದು ಮಾತಾಡ್ಬೇಡು. ಅದೇ ಒಳ್ಳೆ ವಿಚಾರ ಮಾತಾಡ್ಬೇಕು. ಕೇಳಿಸ್ತಾ ನನ್ನ ಮಗ ಹೇಳಿದ್ದು? ಏನು ಮಾಡತ್ತವ ಸುಳ್ಳು ಹೇಳಿರ? ಕಣ್ ಕೀರುತ್ತೆ. ಹಂಗೆ ಗೊತ್ತಾಯ್ತಾ? ಅದು ಪೂಜೆ ಮಾಡ ತಟ್ಟೆೊಳಗೆ ಹಾಕಣತ್ತೆ ಪಪ್ಪ. ಅದೇ ಪೂಜೆ ಮಾಡ್ತಲ್ಲ ತಟ್ಟೆ ಒಳಗೆ ಹಾಕೋಣತ್ತ ಮೇಲೆ ಕಣ್ಗಿತ್ತಿ. ಏನು ಮಾತಾಡಬೇಕು? ಒಳ್ಳೆ ವಿಚಾರ ಮಾತಾಡ್ಬೇಕು. ಒಳ್ಳೆ ವಿಚಾರ ಮಾತಾಡಬೇಕು. ಗೊತ್ತಾಯ್ತಾ? ಮನೆ ಕರಿಬೇಕು, ಊಟ ಮಾಡಿಸ್ಬೇಕು, ಮತ್ತೆ
ಕಾಪಾಡಬೇಕು, ಹ್ಞೂ ಮತ್ತೆ ಮತ್ತೆ ಕಾಲು ಒತ್ತಬೇಕು, ಕೈ ಒತ್ತಬೇಕು. ಮತ್ತೆ ಅಮ್ಮ ನೋಡಮ್ಮ, ಇದೆಲ್ಲ ಒಲೆ ಬಿಟ್ಟಲ್ವಾ? ಅದೇ ಇಲ್ಲಂದ್ರೆ ನನಗೆ ಎತ್ತಂಗ ಒಳ್ಳೆ ಬಿದ್ದೆ ಇದೆ, ತಪ್ಪಂಗ ಒಳ್ಳೆ ಬಿದ್ದೆ ಇಲ್ಲಪ್ಪ. ಅದು ಇಲ್ಲದೆ ನಾನು ಹೋಮ್ವರ್ಕ್ ಮಾಡೋ ಅಂತೇಳಿ ಹೋಮ್ವರ್ಕ್ ಮಾಡಿ ಹೇಳ್ತೀನಿ. ಬೀಳ್ತೀಯ ನೋಡ್ತಾ ಇದ್ದೀನಿ ನಿಮ್ಮನ್ನ, ಏನು ಮಾಡ್ತಾ ಇದ್ದೀರಾ ಆಟವ, ಏನು ಆಡ್ತಾ ಇದ್ದೀರಾ ಅಂತ. ಎಲ್ಕ ಬರಲ್ಲ, ನಾನು ಅದು ಅವ್ರ ಅಮ್ಮನ ಹತ್ರ ಬಿಟ್ಟು ಬರ್ಬೇಕು. ಅಪ್ಪ ಇಲ್ಲ ಅಮ್ಮನ ಹತ್ರ ಬಿಟ್ಟು ಬರ್ಬೇಕಪ್ಪ. ನಾನು ಇನ್ನು ಇವತ್ತು ಬೇಗ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ ಅಡುಗೆ ಎಲ್ಲ ಮುಗಿಸ್ತಾ ಇದ್ದೀನಿ. ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ, ಅಂದರೆ ಮಧ್ಯಾಹ್ನನೇ ಡೈರೆಕ್ಟಾಗಿ ಊಟ ಮಾಡೋದ್ರಿಂದ ಒಂದು ಟೈಮ್ ಊಟ ಸ್ಕಿಪ್ ಆಗಿತ್ತು. ಸೊ ಹಾಗಾಗಿ ಎದ್ದೊಳೋದು ಲೇಟ್ ಅಲ್ವಾ ಫ್ರೆಂಡ್ಸ್, ಸಂಡೇ ಸ್ಯಾಟರ್ಡೆ. ಸೊ ಹಾಗಾಗಿ ಒಂದು ತಿಂಗಳಾಗುತ್ತೆ ಹಸಿಟ್ಟು, ಆಮೇಲೆ ಅದೊಂದು ತಿಂಗಳಾಗುತ್ತೆ, ಒಟ್ಟಿಗೆ ಒಂದು 2 ತಿಂಗಳಾಗುತ್ತೆ. ರಾಗಿ ಚಿಂತಿದ ಅಷ್ಟೊತ್ತಿಗೆ ಒಂದು ಚೀಲ ಹೇಳಪ್ಪ ಅತ್ಲಾಗಿ ದುಡ್ಡು ಕೊಟ್ಟು ತಗೊಂಡ್ರಾಗುತ್ತೆ. ಅವಳು ಒಂದು ಚೀಲ ಹಾಕ್ಕೊಂಡು ಹೋಗ್ರಿ, ಅವಾಗ ಯಾವಾಗಾರು ನಿಮ್ಮ ಮನೆಗೆ ಹಾಕ್ಸ್ಕೋಬೋದು ಅಂತ. ಹಾಂ ಹಂಗಂತ ಹೇಳು ರಮೇಶ್ಗೆ. ಅವಳೇ ಅವಳ ಮಧ್ಯದಲ್ಲಿ ಅದ್ರಾಗ ಇಬ್ರು ತರ ನಿನಗೆ ಫಸ್ಟ್ ಈ ಕಡೆ ಬಜಾರಂಗ್ ಮಾಡ್ತೆ ಆ ಕಡೆ ಓನರಿಗೆ ಬರೋಲ್ಲ. ಅಲ್ಲ ಗಂಡ ಹಿಂಗೆ ಈ ರೇಂಜ್ಗೆ ಒಂಚೂರು ನಾನು ಸೌಂಡ್ ನನ್ನ ಹತ್ರ ರಿಮೋಟೇ ಇಲ್ಲ. ಗಂಡನಿಗೆ ಮಗ ಮುಖ್ಯನಾ ನಾನು ಮುಖ್ಯನಾ? ಆ ಮಗನ ಕೈಲಿ ಅಡ್ಗೆ ಮಾಡಿಸ್ಕೊಂಬಾರೆ. ನನ್ನಿಂದ ತಾನೇ ಮಗ ಬಂದಿರೋದು. ಇದೆ ಇದೆ ಹಂಗಾರೆ ದುರಾಲೋಚನೆ ಇದೆ. ಹಂಗ ನನ್ನಂತ ಹೆಂಡತಿ ಸಿಗ್ತಾಳ ನಿಂಗೆ? ನೋಡ ಹೊಸ ಹೆಂಡತಿ ತತ್ತಾರಂತ ನಿಮ್ಮ ಪಪ್ಪ ನೋಡ. ಮ್ಯೂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಗಂಡ ನಿಜ ಹೇಳು. ಹಾಂ ಏನಪ್ಪ 12ನೇಳು 13ನೇಳು ಅಂತೀಯಲ್ಲ, ನಿಜವಾಗ್ ನಾನು 12ನೇಳ 14ನೇಳ? ಯಾಕೆ 14 ಜನ ಕೈ ಕೊಟ್ಟರು? ನೀನೇ ಕೈ ಕೊಟ್ಟ? ಏಕೆ? ನಾನು ನಿಂಬೆಹಣ್ಣು ಬಿಟ್ಟಿದ್ನಾ? ಯಾವಾಗ ನೋಡಿದ್ದೆ ನೀನು? ಹಾಂ ನಿಂಬೆಹಣ್ಣು ಬಿಟ್ಟು ಹೊಲಸ್ಕೊಳಂಗಿದ್ರೆ ಹಂಗಾರೆ ಮುಖ್ಯಮಂತ್ರಿಗಳೆಲ್ಲ ಹಂಗೆ ಮಾಡೋರು. ಹಾಂ ಏನು ಈಗ 14 ಜನದಲ್ಲಿ ಬೆಸ್ಟ್ ಯಾರು? 14 ಜನದಲ್ಲಿ? ಹಾಂ ಹಾಂ ಯಾರು? ನಾವು ಹೇಳ್ತಿರ್ತೀವಲ್ಲ ಅವರ? ಹಾಂ ಅವರಾ? ಹಂಗಾರೆ ಅವ್ರ ಹತ್ರನೇ ಹೋಗು, ಅಡುಗೆ ಊಟಕ್ಕೆಲ್ಲ ಎಲ್ಲದಕ್ಕೂ. ಹೆಂಡತಿ ಎದುರಿಗೆ ಎಷ್ಟು ಮಾಜಿ ಲವರ್ನ ಹೊಗಳ್ತೀಯ ನೋಡು. ಹಾಂ ಫಸ್ಟ್ ಈಸ್ ಉತ್ತರ ಕೊಡ್ತೀನಿ ಇದಕ್ಕೆ ಮರೆಯ. ನೋಡು ಅಳ್ಳುವರಿ ಹೆಸರು ಹೇಳ್ತಿದ್ದಂಗೆ ಈ ನಾಡಿ ಮಕ್ಕಳ ಕಳೆ. ರಿಯಲಿ ಒಪ್ಪ ಚಿನ್ನು, ಇವ್ರು ನೋಡವ ಇವ್ರನ್ನ. ಪಪ್ಪ ಕಲ್ಲಿಗಿದ್ದಾಳೆ, ಮತ್ತೆ ಬೆಳ್ಳಕ್ಕಂತಾಳೆ. ಇದು ಆ್ಯಕ್ಚುಲಿ ಕರ್ರೋಗಿದ್ದಾರೆ, ಫೋನಲ್ಲಿ ಬೆಳ್ಳು ಕಾಣ್ತಿದ್ದಾರೆ ಪಪ್ಪ. ಯಾಕೆ? ಹಳೆಲ್ಲವರ ಹೆಸರು ಕೇಳಿ ಮುಖ ಅರಳಿತೆ ಬಂಗಾರಿ, ಹಂಗೆ ಬ್ರೈಟ್ನೆಸ್ ಕರಿತಾ ಐತೆ. ನಗದ್ ನೋಡಲಿ ಗಂಡ ನೋಡಿಲಿ ಕರೆಕ್ಟಾಗಿ ನಲ್ಲಿ ಕರೆಕ್ಟಾಗಿ ತಿರ್ಸು. ಸೋಂಬೇರಿ ಸಿದ್ಧ. ಪಪ್ಪ ಪಟಾಕಿ ತಗೊಂಡ್ಬಂದಿದ್ನಲ್ಲಿ, ಪಟಾಕಿ ಅಂಗಡಿ ಬಾಕ್ಲಾಕಿತ್ತದವ್ರು ಇನ್ನ ಇದಾವಲ್ಲ. ಹೊಗೆ ಸಿಕ್ಕಾಬಿಟ್ಟೆ. ಪಪ್ಪ ಅವನ್ನ
ಊಟ ಮಾಡೋಣ ಒಂದು. ಇನ್ನು ನಾನು ಎಲ್ಲದಕ್ಕೂ ಜೋರು ಮಾಡ್ತೀನಿ ಅಂತ ಹೇಳಿ ಅಪ್ಪ ಮಗ ನನಗೇನೋ ಒಂದು ಆಟ ತೋರಿಸ್ತೀನಿ ಅಂತ ಹೇಳಿ ಕೂರಿಸ್ಬಿಟ್ಟು ಬೆಡ್ಶೀಟ್ ಹಾಕೊಂಡು ಹೊಡಿಯೋ ಥರ ಇದು ಮಾಡ್ತಾಯಿದ್ದಾರೆ. ತುಂಬಾ ಪುನರ್ವಿಗಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರ ಪಪ್ಪ ನಾನು ಬೈದ ತಕ್ಷಣ ಯಾಕೆ ಏನಾಗೈತೆ ನಿನಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ನಾನು ಅಳೋ ಥರ ಯಾಕೆ ಮಾಡಿದೆ ಅಷ್ಟಕ್ಕೆ ಪುನರ್ ಫುಲ್ ಹತ್ಬಿಟ್ಟ. ಹಂಗಾಗಿ ಇಲ್ಲ ಮಗನೆ ಬಾ ಮಗನೆ ಅಂತ ಹೇಳಿ ಸಮಾಧಾನ ಮಾಡಿದೆ. ಫುಲ್ಲು ಅಳ್ತೇ ಬಿಡ್ತು ನನ್ನ ಮಗ. ಸ್ವಲ್ಪ ಅಳ್ತೀನಿ ಅನ್ನೋ ಥರ ಆ್ಯಕ್ಟ್ ಮಾಡಿದ್ದಕ್ಕೇ. ಇನ್ನು ಫೈನಲಿ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟಕ್ಕೆ ಕೂತ್ಕೊಂಡಾಗ ವೀಡಿಯೋ ಮಾಡಿದೆ ಅಂತೇಳಿ ಬೈತಾಯಿದ್ರು. ಅದಕ್ಕೆ ನಾನು ಮುನ್ಸ್ಕೊಂಡಿದ್ದೀನಿ ಅಂತ ಹೇಳಿ ಒತ್ತಿ ಹೇಳ್ತಿದ್ದೆ. ಆಯಿತು ಮುನ್ನಿಸ್ಕೊ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಕಾಮಿಡಿಯಾಗಿ ತೊಗೋತಾರೆ ಅವರು. ನಾನು ಬೇಕು ಅಂತ ನಾನು ಬಂದಿದೆ ನನಗೆ ಅಂತ ಹೇಳ್ತಾ ಇರ್ತೀನಿ. ಪರವಾಗಿಲ್ಲ ಆದರೂ ಅಷ್ಟೇ ಅಂತ ಹೇಳ್ತಿರ್ತಾರೆ ಅವರು. ಇನ್ನು ಊಟ ಮುಗಿಸಿ ಬಿಗ್ ಬಾಸ್ ನೋಡಬೇಕು. ಬಿಗ್ ಬಾಸ್ ನೋಡೋಕ್ಕೂ ಮುಂಚೆನೇ ಇವತ್ತು ಊಟ ಮಾಡ್ತಾಯಿದ್ದೀವಿ. ಅಂದರೆ ಮಧ್ಯಾಹ್ನ ಬೇರೆ ಲೇಟಾಗಿ ಊಟ ಮಾಡಿದ್ವಲ್ಲ, ಸೊ ಒಂದು ಟೈಮ್ ಊಟ ಸ್ಕಿಪ್ ಆಗಿತ್ತಲ್ಲ, ಸೊ ಹಾಗಾಗಿ ಬೇಗನೆ ಊಟ ಎಲ್ಲ ರೆಡಿ ಮಾಡಿದೆ. ಊಟ ಎಲ್ಲ ಮಾಡಿ ಬಿಗ್ ಬಾಸ್ ನೋಡೋಣ ಇವತ್ತು ಚೆನ್ನಾಗಿದೆ ಅಂತೇಳಿ. ನನಗಂತೂ ನಿಜವಾಗ್ಲೂ ನಾನು ಸೀರಿಯಲ್ಸ್ನೇ ಬಿಟ್ಬಿಟ್ಟಿದ್ದೀನಿ ಬಿಗ್ ಬಾಸ್ ಬಂದಾಗಿಂದ. 9:30 ವರ್ಷದೊಳಗೆ ಕೆಲಸ ಎಲ್ಲ ಮುಗಿಸಿ ಬಿಗ್ ಬಾಸ್ ನೋಡ್ತೀನಿ. ಈಗ ಟೈಮ್ 11:30 ಆಗಿದೆ. ಅಂದರೆ ಬಿಗ್ ಬಾಸ್ ಎಲ್ಲ ನೋಡಿ ಮುಗ್ದಾದ್ಮೇಲೆ ನಮ್ಮನೆಯವ್ರು ಕಾಫಿ ಬೇಕು ಅಂತ ಕೇಳಿದ್ರು. ಯಾಕೋ ಹಸುವಾಗ್ತಿದೆ ನನಗೆ ಅಂತ ಹೇಳ್ತಾಯಿದ್ರು. ಒಂದೊಂದ್ಸಲ ಹಂಗೇ ನಾವು ಹುಚ್ಚರ ಥರ 11:30 12 ಗಂಟೆ ಟೈಮಲ್ಲಿ ಕಾಫಿ ಮಾಡಿಕೊಂಡು ಏನಾದರೂ ಸೈಡ್ ಸಿಕ್ ತಿಂತಾ ಇರ್ತೀವಿ. ಸೊ ಪಾಪ್ಕಾರ್ನ್ ಮಾಡಿಕೊಟ್ಟು ಇವಾಗ ಕಾಫಿ ಮಾಡಿಕೊಟ್ಟಿದ್ದೀನಿ. 11:15 ಆಗಿದೆ ಟೈಮು. ನೋಡ್ತಾ ಇರ್ಬೋದು ಈ ಕಡೆ ತೋರಿಸ್ತೀನಿ ನನ್ನ ಟೈಮ್ ಎಷ್ಟಾಗಿದೆ ಅಂತ ಹೇಳಿ. 11:15 ಆಗ್ತಾಯಿತ್ತು. ಸೊ ನಾಳೆ ಬೇಗ ಹೋಗ್ತೀನಿ 5 ಗಂಟೆಗೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಮಲ್ಕೊಳ್ಳೋಣ ಅಂತೇಳಿ ಬೇಗನೆ ಟಿವಿ ಆಫ್ ಮಾಡಿಬಿಟ್ಟೆ ಬಿಗ್ ಬಾಸ್ ಮುಗಿದ ತಕ್ಷಣವೇ. ಅಪ್ಪ ಮಗ ಆಟ ಆಡ್ತಿದ್ದಾರೆ, ನಾನು ಕಾಫಿ ಕುಡಿತಾ ಇದ್ದೀನಿ. ಪೂನಿ ಅವ್ರದ್ದು ಕಾಫಿ ಸೈಡಲ್ಲಿದೆ, ಅವರು ಎದ್ದೊಳ್ಬೇಕೀಗ ಕಾಫಿ ಕುಡಿಯೋಕ್ಕೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಎಡಿಟಿಂಗ್ ಮಾಡಿರಲಿಲ್ಲ, ಪುನಿ ಬೇರೆ ಇದ್ರಲ್ವ, ಸೊ ಹಂಗಾಗಿ ಸ್ವಲ್ಪ ನನಗೆ ಅವರಿದ್ರೆ ವಾಯ್ಸ್ ಓವರ್ ಕೊಡೋಕ್ಕೆ ಹಿಂಸೆ ಕೊಡ್ತಾರೆ. ಅಂದರೆ ಮಧ್ಯೆ ಮಾತಾಡೋದು ಬೇಕು ಅಂತಲೇ ಕಿಟ್ಲೆ ಮಾಡೋದೆಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಹಿಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾರೆಲ್ಲ ನಾನು ವಿಡಿಯೋ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಟೇಕ್ ಕೇರ್, ಬಾಯ್.